ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಇಷ್ಟು ದಿನ ರಾಹುಲ್ ಗಾಂಧಿ ಅವರನ್ನ ಅವರ ವಿರೋಧ ಪಕ್ಷದವರು, ಮೀಡಿಯಾದವರು, ಸಾಮಾನ್ಯ ಜನರು ಟ್ರೋಲ್ ಮಾಡ್ತಿದ್ರು. ಅಷ್ಟೇ ಯಾಕೆ ಹೇಳ್ರಪ್ಪ, ರಾಹುಲ್ ಗಾಂಧಿ ಪರ ಪ್ರಚಾರದಾಗ ರ್ಯಾಲಿದಾಗ ಪಾಲ್ಗೊಂಡಂತ ಅವ್ರ ಕಡಿದೇ ಮಂದಿನೂ ತಮ್ಗೆ ಗೊತ್ತಿಲ್ಲಾರ್ದಂಗ ರಾಹುಲ್ ಗಾಂಧಿ ಅವರನ್ನ ಟ್ರೋಲ್ ಮಾಡ್ತಿದ್ದದ್ದು ನೋಡಿವಿ. ಸ್ಪೀಕರ್ ಓಂ ಬಿರ್ಲಾ ಅವ್ರನ್ನು ಬಹಳಷ್ಟು ಸಲ ರಾಹುಲ್ ಗಾಂಧಿ ಅವರ ಕಾಲು ಎಳೆದದ್ದನ್ನು ನೋಡಿವಿ. ಆದ್ರೆ ಇವತ್ತು ಏನ್ ಆಶ್ಚರ್ಯ, ಎಂಥ ಸರ್ಪ್ರೈಸ್ ಅಂತೀರಿ ನೀವು. ಸ್ವತಃ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ರಾಹುಲ್ ಗಾಂಧಿ ಅವರನ್ನ ಟ್ರೋಲ್ ಮಾಡಿಬಿಟ್ರ. राहुल गांधी कभी प्राइम मिनिस्टर बने, डिप्टी प्राइम मिनिस्टर बने, सेंट्रल में मिनिस्टर बने नहीं. ರಾಹುಲ್ ಗಾಂಧಿ ಇಲ್ಲಿ ತನಕ ಎಂದರೆ ಪ್ರಧಾನಿ, ಉಪ ಪ್ರಧಾನಿ, ಕೇಂದ್ರ ಮಂತ್ರಿ ಏನರೇ ಆಗ್ಯಾರೇನು ಅಂತ ಹೇಳಿ ಖುದ್ದು ಖರ್ಗೆ ಸಾಹೇಬ್ರೆ ಕೇಳಲಿಕತ್ತಾರ. ವಾಹ್, ಖರ್ಗೆ ಅವ್ರಿಗೆ ಇಷ್ಟು ಧೈರ್ಯ ಬಂತಲ್ರಿ. ಸತ್ಯ ಹೇಳುವಷ್ಟು, ಜನರಿಗೆ ತಿಳಿಸುವಷ್ಟು. ಪಾಪ ರಾಹುಲ್ ಗಾಂಧಿಗೆ ಅದೆಲ್ಲ ಆಗ್ಬೇಕಂತ ಆಸೆ ಕನಸು ಐತಿ. ಆದ್ರೆ ಮಂದಿ ಓಟ್ ಹಾಕ್ಬೇಕಲ್ಲ. ನೋಡ್ರಿ, ಮಂದಿ ಓಟರೆ ಹೆಂಗ್ ಹಾಕ್ಬೇಕು ಹೇಳ್ರಿ. ಮತ್ತ ರಾಹುಲ್ ಗಾಂಧಿ ಮಂದಿನ ಕನ್ಫ್ಯೂಸ್ ಮಾಡಿಡ್ತಾರ. ಚುನಾವಣೆ ಪ್ರಚಾರದ ಟೈಮ್ನಾಗ ರಾಹುಲ್ ಗಾಂಧಿ ಯಾರ ಪರ ಅದಾರ ಅನ್ನೋದನ್ನೇ ನೆನಪು ಹಾರಿಸ್ಬಿಡ್ತಾರ. The AIDMK played a historic role in Tamil Nadu's progress. அனைத்து இந்திய அண்ணா திராவிட முன்னேற்ற கழகம் தமிழ்நாட்டினுடைய வளர்ச்சியிலே ஒரு மிகப்பெரிய பங்காற்றி இருக்கிறது என்பதை நான் மறுக்கவில்லை. There were leaders in the AIDMK who truly represented the people of Tamil Nadu. அனைத்து இந்திய அண்ணா திராவிட முன்னேற்ற கழகத்திலே தமிழகத்தை ನೋಡಿದ್ರೆ ಬಿಜೆಪಿ RSS ಪ್ರಭಾವ ವಿರೋಧಿಸಬೇಕು ಅಂತ ಹೇಳಿ DMK ಜೊತೆ ಕಾಂಗ್ರೆಸ್ ಮೈತ್ರಿಕೂಟ ಮಾಡ್ಕೊಂಡೈತಿ. ಆದ್ರೆ ಏನ್ ಹೇಳ್ತಾರೆ ಇವರು, DMK ಸಪೋರ್ಟ್ ಮಾಡ್ಬೇಕು ಖರೆ, ಆದ್ರೆ ಬಿಜೆಪಿ ಜೊತೆ ಮೈತ್ರಿಕೂಟ ಮಾಡ್ಕೊಂಡಿರುವಂತ AIADMK ನ ಬೆಂಬಲ ಮಾಡುವಂತ ರೀತಿನ್ಯಾಗ ಅದೇ ಅರ್ಥದಾಗ ಮಾತಾಡ್ತಾರ. ಏನ್ ಮಾತಾಡಿದ್ರ ಅರ್ಥ ಗೊತ್ತಾಯ್ತಲ್ಲ ನಿಮಗ? ನೋಡ್ರಿ, ಹೆಂಗಂದ್ರ ತಮಿಳುನಾಡಿನ್ಯಾಗ AIADMK ಐತಿಹಾಸಿಕ ಪಾತ್ರ ವಹಿಸದಂತ. ಅಷ್ಟೇ ಅಲ್ಲ, ತಮಿಳುನಾಡಿನ್ಯಾಗ ಖರೆ ಖರೆ ನಿಜವಾಗ್ಲೂ ತಮಿಳುನಾಡನ್ನ ಪ್ರತಿನಿಧಿಸಿದಂತ ಅದ್ಭುತ ನಾಯಕರು ಎಲ್ಲದಾರಂದ್ರ AIADMK ಪಕ್ಷದಾಗ ಅದಾರಂತ. ಖರೆ ಹೇಳ್ಯಾರ ಬಿಡ್ರಿ. ಆದ್ರೆ ಏನ್ ಮಾಡ್ತೀರಿ ಹೇಳ್ರಿ, ಇನ್ನೊಂದ್ ಕಡೆ ಪಶ್ಚಿಮ ಬಂಗಾಳದಾಗ ಪ್ರಚಾರ ಮಾಡೋ ಟೈಮ್ನ್ಯಾಗ ಮತ್ತೊಂದ್ ಕಡೆ ಹೇಳ್ಬಿಡ್ತಾರ. भाई और बहनों, एक बात मत भूलिए, TMC बीजेपी का मुकाबला नहीं कर सकती है, ये मत भूलिए. ಒಂದ್ ಮಾತು ಮರಿಬೇಡ್ರಿ ನೀವು, TMC ಬಿಜೆಪಿಯನ್ನು ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಓಕೆ, ಮಮತಾ ಬ್ಯಾನರ್ಜಿ ಬಿಜೆಪಿಯನ್ನು ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಖರೆ ಐತಿ. ಆದ್ರೆ ನೀವು ಹಿಂಗ ಹೇಳ್ರಪ್ಪ, ನೀವ ಹೇಳ್ರಿ. ಈಗ ರಾಹುಲ್ ಗಾಂಧಿ ಈ ತರ ಚುನಾವಣೆ ಪ್ರಚಾರಕ್ಕೆ ಹೋದಲ್ಲಿ ಬಂದಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡು ಬ್ಯಾರೆ ಬ್ಯಾರೆ ಪಕ್ಷದ ಪರವಾಗಿ ಮಾತಾಡ್ಕೊಂತ ಹೋದ್ರ ಮಂದಿ ರಾಹುಲ್ ಗಾಂಧಿಯನ್ನ ಹೆಂಗ ಗೆಲ್ಲಿಸ್ಬೇಕು ಹೇಳ್ರಿ. ಅದಕ್ಕೆ ಖರ್ಗೆ ಸಾಹೇಬ್ರು ಹೇಳ್ದಂಗ ರಾಹುಲ್ ಗಾಂಧಿ ಅವರು ಇಲ್ಲಿ ತನಕ ಅಂಥ ಯಾವ ಹುದ್ದೆಯನ್ನು ಅಲಂಕರಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಇನ್ನ DCM DKಶಿ ಸಾಹೇಬ್ರು ತಮಿಳ್ನಾಡಿನ್ಯಾಗ ಪ್ರಚಾರ ಮಾಡೋ ಟೈಮ್ನಾಗ ಏನ್ ಹೇಳ್ತಾರ, ನಮ್ಮ ಮಾತೃಭಾಷೆ ಕನ್ನಡ, ನಿಮ್ಮದು ತಮಿಳು ಮಾತೃಭಾಷೆ, ಆಂಧ್ರದಾಗ ತೆಲುಗು ಐತಿ, ಆದ್ರ ಬಿಜೆಪಿ NDA ಏನ್ ಮಾಡ್ಲಿಕ್ಕತ್ತದ, ನಿಮ್ಮ ಮಾತೃಭಾಷೆಯನ್ನ ಮರ್ತು ಬಿಡ್ರಿ ಅಂತ ಹೇಳ್ಲಿಕ್ಕತ್ತದಂತ. ಹಿಂದಿಯನ್ನ ವೈಭವೀಕರಿಸ್ಲಿಕ್ಕತ್ತದಂತ. ಕರ್ನಾಟಕ, our mother tongue is Kannada, your mother tongue is Tamil, Andhra mother tongue is Telugu. BJP and the NDA is telling that you forget your mother tongue, you go to Hindi. That is why we all are fighting. Pride of our southern state. ನಮಗೆ ಕಾಂಗ್ರೆಸ್ ಅವರಿಗೆ ಎಕ್ಸ್ಪೆಷಲಿ ಹಿಂದಿ ಬೇಕು, ಬೇರೆಗೆಲ್ಲ ಏನು ಬೇಡಲಿ, ನಮ್ಮ ಕಾಂಗ್ರೆಸ್ ಅವ್ರಿಗೆ. ನೋಡ್ರಿ, ಸತ್ಯ ಏನನ್ನೋದು ಎಲ್ಲರಿಗೂ ಗೊತ್ತೈತಿ. ಇದೇ ಕಾಂಗ್ರೆಸ್ ಮತ್ತ ನೆಹರು ಹಿಂದಿ ಭಾಷೆಯನ್ನ ದೇಶದ ಅಧಿಕೃತ ಭಾಷೆ ಅಂತ ಹೇಳಿ ಜಾರಿಗೆ ತಂದಿದ್ದು ಅನ್ನೋದು ಎಲ್ಲರಿಗೂ ಗೊತ್ತೈತಿ. ಆದ್ರೆ ಕಡೀಗೂ DKಶಿ ಅವರು ತಾವೇ ಸತ್ಯನ ಒಪ್ಕೊಂಡ್ ಬಿಟ್ರಲ್ಲ. ಯಾರಿಗೆ ಅತಿ ಹೆಚ್ಚು ಹಿಂದಿ ಭಾಷೆ ಅವಶ್ಯಕತೆ ಐತಿ ಅನ್ನೋದನ್ನ ತಾವ ಹೇಳ್ಬಿಟ್ರಲ್ಲ. ಅದ್ರಾಗೂ ನಿಮ್ಮ ಸಂಪುಟದಾಗಿರುವಂತಹ ಶಿಕ್ಷಣ ಮಂತ್ರಿಗಳೇ ಹಿಂಗ ರಾಜಾರೋಷವಾಗಿ ಒಪ್ಕೋತಾರ್ರಿ, ನನಗ್ ಕನ್ನಡ ಸರಿಯಾಗಿ ಓದ್ಲಿಕ್ಕೆ ಬರೀಲಿಕ್ಕೆ ಬರಲ್ಲ ಅಂತ ಹೇಳಿ. ನಾನು ಕನ್ನಡ ಓದ್ಬೇಕಾದ್ರೆ ತಪ್ಪು ಓದ್ತೀನಿ, ಫಸ್ಟ್ ಹೇಳ್ಬಿಡ್ತೀನಿ. ಯಾಕೆಂದ್ರೆ ಟೀಕಾ ಟಿಪ್ಪಣಿ ಮಾಡಕ್ ನಮ್ಮ ಅಣ್ಣ ಇಲ್ಲಿ ಬಂದು ನಾಳೆ ಮತ್ತೆ ಪ್ರೆಸ್ ಮೀಟ್ ಮಾಡ್ತಾನೆ, ಅದೇನ್ ಬರಲ್ಲ. ಮಾತಾಡೋದಕ್ಕೆ ಚೆನ್ನಾಗಿ ಮಾತಾಡ, ಓದೋದ್ ನನಗೆ ಸ್ವಲ್ಪ ತೊಂದರೆ ಇದೆ, ಏನು ತಪ್ಪೇನಿಲ್ಲ. ನೋಡ್ರಿಯಪ್ಪ, ಇಂಥವ್ರು ನಮ್ಮ ರಾಜ್ಯಕ್ಕೆ ಶಿಕ್ಷಣ ಮಂತ್ರಿಗಳು. ದೇವ್ರೇ, ವಿದ್ಯಾರ್ಥಿಗಳನ್ನ ನೀವೇ ಕಾಪಾಡಬೇಕು.
ಬಿಡ್ರಿಗ ನಮ್ಮ ಮೊನ್ನಷ್ಟೇ ಹೇಳಲಿಕತ್ತಿದೆ, ರಾಜಕಾರಣಿಗಳು ಮಂದಿ ನಡುವ ಹೋಗ್ಲಿಕ್ಕ ಯಾಕೆ ಈಗೀಗ ಇಷ್ಟ ಅಂಜಲಿಕತ್ತಾರ? ವಿಜಯ ದಳಪತಿ ಆಗಿರ್ಬೋದು, ಮಮತಾ ದೀದಿ ಆಗಿರ್ಬೋದು, ಪ್ರಚಾರದ ಟೈಮ್ನ್ಯಾಗ ಮಂದಿ ಸ್ವಲ್ಪ ಸಮಯ ಬಂದ್ರ ಸಾಕ ಏನೋ ಮಾಡ್ಬಿಡ್ತಾರಂತ ಅಂಜಿ ನಡಗ್ ಬಿಡ್ತಾರ. ಅದೇ ವ್ಯತ್ಯಾಸ ನೋಡ್ರಪ್ಪ, ಆ ನಾಯಕರಿಗೂ ನರೇಂದ್ರ ಮೋದಿಜಿಯವರಿಗೂ ಇದೇ ವ್ಯತ್ಯಾಸ. भाई हमें अपना जाल मूली खिलाओ। हाँ, कितने का होता है आपका जाल मूली? नहीं, अच्छे वाला कितने का होता है? 10-20। हाँ, जो भी है बना दो। हाँ, दाल थोड़ी खाएंगे? हाँ, हाँ, खाएंगे, बिल्कुल खाएंगे। तो कितना 10 रुपए देना है? दुकान में आए सर। हाँ, 10 रुपए देना है। नहीं भाई, ऐसा नहीं। हाँ, 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 आप प्याज खाते हैं, दिमाग नहीं खाते बस। ಮೋದಿಜಿದ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗೋದ್ರ ಜೊತೆಗೆ ಜಾಲ್ಮುರಿ ರೆಸಿಪಿ ಬಗ್ಗೆನೂ ಬಹಳಷ್ಟು ಮಂದಿ ನೋಡ್ಲಿಕತ್ತಾರಂತ. ನೋಡ್ರಿ, ಅಲ್ಲಿ ಮೋದಿಜಿ ಏನೋ 10 ರೂಪಾಯಿ ಕೊಟ್ಟು ಜಾಲ್ಮುರಿ ತಿಂದಿರಬಹುದು. ಈ ಜಾಲ್ಮುರಿ ಸೇಲ್ ಆಗೋದ್ರ ಜೊತೆಗೆ ಇದನ್ನ ನೋಡಿ 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 ಬರ್ನಲ್ನು ಸಿಕ್ಕಾಪಟ್ಟೆ ಸೇಲ್ ಆಗ್ಯದಂತ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.